ಅವರು ಕೊಟ್ಟಂತ ಸಹಾಯವನ್ನ ನೀವು ತೀರಿಸಬೇಕು ಅಂತ ಯಡಿಯೂರಪ್ಪನವರು ನಿಮ್ಗೆ ನೋಡೋಣ. ಇವ್ರು ಯಾರು ಹೇಳ್ತಾರಲ್ಲ, ಇವ್ರು ಏನೇನು ತಪ್ಪು ಮಾಡಿದ್ದಾರೆ, ಯಾರು ಏನು ತಪ್ಪು ಮಾಡಿದರೆ ನಾವು ಲಿಖಿತವಾಗಿ ಎಲ್ಲ ದೂರು ಕೊಟ್ಟಿದ್ದೀವಿ. ಈಗ ನಮಗೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ನಮಗೆ ಸೂಚನೆ ಕೊಡಿದರೆ, ಮೌಖಿಕವಾಗಿ ಹೇಳಿದರೆ ಮಾತಾಡಬಾರ್ದು. ಮಾತಾಡೋಕ್ಕೆ ನೋಡಿ, ನಾವು ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು. ಸಂಘಟನೆ ಮಾಡಿ ಹೋರಾಟಗಳು ಮತ್ತು ಸಂಘಟನೆ ಮಾಡಿ ಮುಂಬರುವ ಅಧ್ಯಕ್ಷರಾದ್ಮೇಲೆ ಉಪಚುನಾವಣೆ ಸೋತ್ರಿ, ಇದೇ ದೊಡ್ಡ ಆಯಿತು. ಯಾರು ಕೆಲಸ ಸುಡೋದು ಗೊತ್ತಿತ್ತು, ಅದ್ರ ಬಗ್ಗೆ ನಾನು ಸುದೀರ್ಘ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನಮ್ದೇನು ಸಂಘಟನೆ ಸಂಘಟನೆ ಸಂಘಟನೆ. ಇಬ್ರು ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಇಬ್ರು ಒಂದಾಗಕ್ಕೆ ಸಾಧ್ಯ ಇಲ್ವಾ? ನಾನು ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇದೀವಿ, ನಾವೇನು ಪಕ್ಷದ ಹೊರಗುಳಿದೀವ? ಬಿಜೆಪಿ ಜೊತೆಗೆ ಇದೀವಿ ಅಂತ ಆಯ್ತು. ನೀವು ಯಾರು ಹೇಳ್ತಾರಲ್ಲ ಅವ್ರನ್ನೇ ಕೇಳ್ರಿ, ನೀವು ಯಾರು ಹೇಳ್ತಾರಲ್ಲ ಅವ್ರನ್ನೇ ಕೇಳ್ರಿ, ನಾನು ಕೇಳೋ ಬದ್ಲಿ ನಾವೆಲ್ಲ ಈಗಲೂ ರೈತನ ಪರವಾಗಿ ಯೋಚನೆ ಮಾಡಿ ಹೋರಾಟ ಮಾಡ್ಬೇಕಂತೇಳಿ ರವೀಂದ್ರನಾಥ್ ಇದ್ರು, ನಮ್ಮ ಜಿಲ್ಲಾಧ್ಯಕ್ಷರು ಎಸ್ ವಿ ರಾಮಚಂದ್ರ ಇದ್ರು, ಬಸವರಾಜ ನಾಯ್ಕ, ಮಾಡಾಳ್ ಮಲ್ಲಿಕಾರ್ಜುನ, ಎಲ್ಲ ಮುಖಂಡರು ಉಳಿದ್ವಿ, ಮಂಡಲ ಅಧ್ಯಕ್ಷರು ಇದ್ದೀವಿ. ನಮ್ಮ ಉದ್ದೇಶ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ನೋಡೋಣ, ನಾವು ಇಲ್ಲಿ ಭಯನೂ ಇಲ್ಲ, ಭೀತಿನೂ ಇಲ್ಲ, ಹೆದರಿಕೆ ಇಲ್ಲ. ನಮಗೆ ಒಂದು ಪಕ್ಷ ಹೇಳಿದೆ, ಏನು ನಾವು ಸಂಘಟನೆಗೆ ನಮ್ಮ ಗಮನ ಹರಿಸ್ತೀವಿ, ನಾವು ಹೋರಾಟಗಳು. ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳ್ರಿ. ಈಗ ರಾಷ್ಟ್ರೀಯ ನಾಯಕರು ಆಯ್ತಣ್ಣ, ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ಗಮನಿಸ್ತಾ ಇದ್ರಿ. ರೇಣುಕಾಚಾರ್ಯ ಇರ್ಬೋದು, ನಾವೆಲ್ಲರೂ ಬಿಜೆಪಿ ಒಳಗೆ ಇದೀವಿ, ಬಿಜೆಪಿ ಜೊತೆಗೆ ಇದೀವಿ. ಮೊನ್ನೆ ಪ್ರೀತಮ್ ಗೌಡರು ಬಂದು ಸಿದ್ದೇಶ್ವರ ಅವ್ರಿಗೆ ಹೇಳಿದ್ರಂತ, ನೀವು ಹೇಳಿದ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳಿ, ಆದ್ರೂ ಕೇಳಿಲ್ಲ ಅಂತ. ನನಗೆ ಗೊತ್ತಿಲ್ಲ ಅಣ್ಣ. ಈಗ ನಾನಿರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ ಇರ್ಬೋದು, ಬಸವರಾಜ ನಾಯ್ಕ ಇರ್ಬೋದು, ಎಸ್ ವಿ ರಾಮಚಂದ್ರ ಇರ್ಬೋದು, ಅಥವಾ ಲೋಕಿಕೆರೆ ನಾಗರಾಜ್ ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ನಾವೆಲ್ಲ 2023 ಚುನಾವಣೆಯಲ್ಲಿ ಡಿಫೀಟ್ ಆಗಿದ್ದೀವಿ. ಪಕ್ಷ ಯಾರು ಟಿಕೆಟ್ ಕೊಡ್ಬೇಕಂತ ಗೊತ್ತಿದೆ. ಯಾರೋ ಒಬ್ಬ ವ್ಯಕ್ತಿ ಜೊತೆಗಲ್ಲ, ನಾವು ವ್ಯಕ್ತಿ ಜೊತೆಗಿರ್ಬೇಕಾ? ವ್ಯಕ್ತಿ ಹೇಳಿದ್ರೆ ಟಿಕೆಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಪಕ್ಷ ಹೇಳಿದ್ರೆ ಟಿಕೆಟ್. ರಾಷ್ಟ್ರೀಯ ನಾಯಕ ನೋಡೋಣ, ವಿಜೇಂದ್ರ ಯಾರು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಅವಾಗ ಹಿಂದೆ ಯಾರ ಜೊತೆಗಿದ್ರು ಅವರು? ಯಾರು ದೂರ ಹೇಳ್ತಾರಲ್ಲ, ಅವ್ರು ಯಾರ ಜೊತೆಗಿದ್ರು? ಆತ್ಮವಿವೇಕವನ್ನು ಮಾಡ್ಕೊಳ್ಬೇಕಂತ ಹೇಳ್ತೀನಿ. ನಾನಿರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ ಇರ್ಬೋದು, ಬಸವರಾಜ ನಾಯ್ಕ ಇರ್ಬೋದು, ಎಸ್ ವಿ ರಾಮಚಂದ್ರ ಇರ್ಬೋದು, ಅಥವಾ ಲೋಕಿಕೆರೆ ನಾಗರಾಜ್ ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ನಾವೆಲ್ಲ 2023 ಚುನಾವಣೆಯಲ್ಲಿ ಡಿಫೀಟ್ ಆಗಿದ್ದೀವಿ. ಪಕ್ಷ ಯಾರು ಟಿಕೆಟ್ ಕೊಡ್ಬೇಕಂತ ಗೊತ್ತಿದೆ. ಯಾರೋ ಒಬ್ಬ ವ್ಯಕ್ತಿ ಜೊತೆಗಲ್ಲ, ನಾವು ವ್ಯಕ್ತಿ ಜೊತೆಗಿರ್ಬೇಕಾ? ವ್ಯಕ್ತಿ ಹೇಳಿದ್ರೆ ಟಿಕೆಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಪಕ್ಷ ಹೇಳಿದ್ರೆ ಟಿಕೆಟ್. ರಾಷ್ಟ್ರೀಯ ನಾಯಕ ನೋಡೋಣ, ವಿಜೇಂದ್ರ ಯಾರು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಅವಾಗ ಹಿಂದೆ ಯಾರ ಜೊತೆಗಿದ್ರು ಅವರು? ಯಾರು ದೂರ ಹೇಳ್ತಾರಲ್ಲ, ಅವ್ರು ಯಾರ ಜೊತೆಗಿದ್ರು? ಆತ್ಮವಿವೇಕವನ್ನು ಮಾಡ್ಕೊಳ್ಬೇಕಂತ ಹೇಳ್ತೀನಿ ನಾನು.